ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮ್ಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ರಾಹುಲ್ GFX ಪ್ರೀಮಿಯರ್ ಪ್ರೋ. ಇದು 13ನೇ ಸಂಚಿಕೆ. ಈ ಸಂಚಿಕೆನಲ್ಲಿ ನಾನು ನಿಮಗೆ ಮೋಷನ್ ಗ್ರಾಫಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಮೋಷನ್ ಗ್ರಾಫಿಕ್ಸ್ ಅಂತ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ಸ್ ಮೀನ್ಸ್ ಎ ರೋಲ್ ಬಿ ರೋಲ್ ಅಲ್ಲಿ ಅಂದ್ರೆ ಎರಡು ವಿಡಿಯೋಸ್ ಇದ್ದಾಗ, ಎರಡು ಪಿಕ್ಚರ್ ಇದ್ದಾಗ ಅದನ್ನ ಚಿಕ್ಕದ್ ಮಾಡೋದಂಗೆ, ದೊಡ್ಡದ್ ಮಾಡೋದಂಗೆ, ಡ್ರ್ಯಾಗ್ ಮಾಡೋದಂಗೆ, ದೆನ್ ಲೆಫ್ಟ್ ಸೈಡು, ರೈಟ್ ಸೈಡು, ಟಾಪ್ ಬಾಟಮ್ ಎಲ್ಲ ಎಲ್ಲ ಕಡೆ ಅದನ್ನ ಪ್ಲೇಸ್ ಮಾಡೋದಂಗೆ, ಅದನ್ನ ಈ ಸತಿ ನಾವು ಮೋಷನ್ ಗ್ರಾಫಿಕ್ಸ್ ಅಲ್ಲಿ ಕಲಿಯೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್. ನಾನಿಲ್ಲಿ 3 ವೀಡಿಯೋಸ್ ತೊಗೊಂಡಿದ್ದೀನಿ. ಒಂದು 16 ಸೆಕೆಂಡ್ಸ್ ಇದೆ, ಒಂದು 14 ಸೆಕೆಂಡ್ಸ್, ಇನ್ನೊಂದು 30 ಸೆಕೆಂಡ್ಸ್ ಇದೆ. ಈಗ ಸಪೋಸ್ ನಾನೀಗ ಇದು ಬಂದು 30 ಸೆಕೆಂಡ್ಸ್ ಒಂದು ವೀಡಿಯೋ ಆ್ಯಂಡ್ ಇದೊಂದು ಅರೌಂಡ್ ನೋಡಿ, ಇದನ್ನು ತೆಗೆದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಒಂದೇ ಸತಿನೇ. ಇದು ಬಂದು ಒಂದು 30 ಸೆಕೆಂಡ್ಸ್ದು. ಇದರಲ್ಲಿ ಆಡಿಯೋ ಇಲ್ಲ, ಚೇಂಜ್ ದ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಏನು ತೊಂದರೆ ಇಲ್ಲ. ದೆನ್ ಇದು ಒಂದು 16 ಸೆಕೆಂಡ್ಸ್. ಇದನ್ನು ನಾನು ಇಲ್ಲಿ ಇಟ್ಕೊತೀನಿ. ಈಗ ನಾವು ಇವತ್ತು ಈಗಿನ ಸಂಚಿಕೆಯಲ್ಲಿ ನಾವು ನೋಡಬೇಕಾಗಿರೋಂಥದ್ದು ಮೋಷನ್ ಗ್ರಾಫಿಕ್ಸ್ನ ನಾವು ನೋಡ್ತೀವಿ. ಯಾವ ಥರ ಮೋಷನ್ ಗ್ರಾಫಿಕ್ಸ್ ಅಂತ ಅಂದರೆ, ಈಗ ಸಹಜವಾಗಿ ನಂದು ಎಷ್ಟೋ ವೀಡಿಯೋಸ್ನ ನೀವು ನೋಡಿರ್ತೀರ. ನಾನು ಡೆಮೋನ್ಸ್ಟ್ರೇಷನ್ ಮಾಡುವಾಗ ಒಂದು ಸೈಡಲ್ಲಿ ಒಂದು ಕಾರ್ನರಲ್ಲಿ ನಾನು ಇರ್ತೀನಿ, ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ದಟ್ ಈಸ್ ದ ಸೇಮ್ ವೇ ಹೌ ಇಟ್ ವರ್ಕ್ಸ್. ಮೋಷನ್ ಗ್ರಾಫಿಕ್ಸ್ ಮಾಡುವಾಗ ಇಲ್ಲಿ ನೋಡಿ, ಯಾವುದು ಮೇಲ್ಗಡೆ ಇರುತ್ತೆ ಅದು ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ವಿಸಿಬಲ್. ಇವಾಗ ಇಲ್ಲಿಂದ ಇಲ್ಲಿ ಗಂಟ ಇದು ನೋಡಿ 30 ಸೆಕೆಂಡ್ಸ್ ಇದೆ. ಇದನ್ನು ನಾನು ಪ್ಲೇ ಮಾಡ್ತೀನಿ, ಸ್ಪೇಸ್ ಬಾರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಏನೇ ಒಂದು ಕೀಸ್ನ ಯೂಸ್ ಮಾಡಿದ್ರೆ ನಿಮಗೆ ಈ ಜಾಗದಲ್ಲಿ ಕಾಣಿಸುತ್ತೆ. ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ ನೋಡಿ. ಇದನ್ನು ನಾನು ಇಲ್ಲಿ ಸೈಡಲ್ಲಿ ಈ ಜಾಗದಲ್ಲಿ ಇಡ್ತೀನಿ. ಓಕೆ, ಅದನ್ನು ನೀವು ನೋಡ್ದಂಗೆ ಆಗುತ್ತೆ. ಈ ಜಾಗದಲ್ಲಿ ಇಡ್ತೀನಿ. ಈಗ ಸ್ಪೇಸ್ ಬಾರ್ನ ನಾನು ಒಂದು ಸತಿ ಟಿಕ್ ಮಾಡಿದೆ ನೋಡಿ. ಇಲ್ಲೇನಾಯಿತು, ಇಲ್ಲಿಂದ ಇಲ್ಲಿ ಗಂಟ ಈ ವಿಡಿಯೋ ಬಂತು. ದ್ಯಾನ್ ಆಟೋಮೆಟಿಕ್ಕಾಗಿ ಈ ವಿಡಿಯೋಗೆ ಟ್ರಾನ್ಸ್ಫರ್ ಆಯಿತು ನೋಡಿ. ಇಲ್ಲಿ ಬಂತು, ದ್ಯಾನ್ ಅಗೇನ್ ಈ ವಿಡಿಯೋ ಬಂತು. ಆಲ್ ಆಫ್ ಎ ಸಡನ್ ಈ ಥರ ಬಂತು. ಓಕೆ, ಈಗ ನನಗೇನು ಬೇಕು, ಮೋಷನ್ ಗ್ರಾಫಿಕ್ಸಲ್ಲಿ ಇದು ದೊಡ್ಡದಾಗೋದು, ಇಲ್ಲ ಚಿಕ್ಕದಾಗೋದು, ಇಲ್ಲ ಒಂದು ಸೈಡ್ ರೈಟ್ ಕಾರ್ನರು, ಇಲ್ಲ ಲೆಫ್ಟ್ ಕಾರ್ನರು, ಇಲ್ಲ ಡೌನ್ ಸೈಡು, ಡೌನ್ ರೈಟ್ ಸೈಡು, ಆ ಥರ ಬರಬೇಕು ಅಂತ ನಾನು ಅನ್ಕೋತೀನಿ ಅಂದ್ಕೊಳ್ಳಿ. ನ್ಯೂಸ್ ಚಾನಲ್ಸಲ್ಲಿ ನೀವು ನೋಡಿರ್ತೀರಲ್ವ, ಇಲ್ಲೆಲ್ಲ ಫುಲ್ಲು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಬಿ ರೋಲಲ್ಲಿ ಬರ್ತಾ ಇರ್ತದೆ. ಇಲ್ಲಿ ಮೇಲ್ಗಡೆ ಸಣ್ಣದಾಗೆ ಆ ನ್ಯೂಸು ಏನಿದೆ, ಇಲ್ಲಾಂದರೆ ಅದರದ್ದು ಏನಾದರೂ ಬೇರೆ ವಿವರಗಳೇನಿದೆ ಅದು ಬರ್ತಾ ಇರ್ತದೆ. ಇದೊಂದನ್ನು ಈ ಮೇಲ್ಗಡೆ ಇರೋಂಥ ವೀಡಿಯೋದನ್ನ, ಇದನ್ನು ವೀಡಿಯೋ ಎ, ಇದು ವೀಡಿಯೋ ಬಿ ಅಂತ ಹಾಕ್ಕೊಳ್ಳೋಣ. ಓಕೆ, ಇದನ್ನು ಎ ಅಂತ ಹಾಕ್ಕೊಳ್ಳೋಣ. ಓಕೆ, ಆ್ಯಂಡ್ ಇನ್ನೊಂದು ಯಾವುದು ಇದಲ್ವಾ, ಇದನ್ನು ನಾವು ಬಿ ಅಂತ ಹಾಕ್ಕೊಳ್ಳೋಣ. ನೋಡಿ, ಇದು ದಿಸ್ ಒನ್, ಇದು ಎ, ಇಲ್ಲ ಸಾರಿ ಬಿ ಅಂತ ಹಾಕ್ಕೊಂಡಿದ್ದೀನಿ. ನಾನು ಎ ಅಂತ ಹಾಕ್ಕೊಬಿಡ್ತೀನಿ, ಇದನ್ನು ಬಿ ಅಂತ ಹಾಕ್ಕೋತೀನಿ. ಓಕೆ, ಇದು ಬಂದು ಎ ಆ್ಯಂಡ್ ದಿಸ್ ಈಸ್ ಬಿ. ಈ ಎ ರೋಲ್ ಫಸ್ಟ್ ಹೋಗ್ತಾ ಇರುವಾಗ ಇದು ಬಿ ರೋಲ್, ಇದು ಮೇಲ್ಗಡೆ ಇರುತ್ತೆ. ಸಹಜವಾಗಿ ಎ ರೋಲ್ ಈಸ್ ದ ಫ್ರಂಟ್ ಇಮೇಜ್ ಆ್ಯಂಡ್ ಬಿ ರೋಲ್ ಈಸ್ ದ ಬ್ಯಾಕ್ ಇಮೇಜ್. ಅದೆಲ್ಲ ಮುಂದೆ ಬೇರೆ ಕ್ಲಾಸಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಫಸ್ಟು ಇದು ಇಲ್ಲಿಂದ ಪ್ಲೇ ಆಯ್ತಾ ಆಟೋಮೆಟಿಕ್ಕಾಗಿ ಇದೇನಾಗುತ್ತೆ, ನಿಮಗೆ ಇದು ಬಂದ್ಬಿಡುತ್ತೆ. ಈಗ ನಾನು ಮೋಷನ್ ಗ್ರಾಫಿಕ್ಸಲ್ಲಿ ಏನು ಮಾಡ್ತೀನಿ, ಈ ಜಾಗದಲ್ಲಿ ಟಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಎಫೆಕ್ಟ್ ಕಂಟ್ರೋಲ್ಸ್ ಬರುತ್ತೆ ನೋಡಿ. ಈ ಜಾಗದಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇದನ್ನು ನಾನು ಯೂಸ್ ಮಾಡಿದ್ರು ನಾನು ಡೈರೆಕ್ಟಾಗೆ ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋಗ್ತೀನಿ. ಇಲ್ಲ ಅಂತಂದರೆ ಇಲ್ಲಿಂದಲೇ ನಾನು ಎಫೆಕ್ಟ್ ಕಂಟ್ರೋಲ್ ತೊಗೊತೀನಿ. ಓಕೆ, ಇದನ್ನು ಟಿಕ್ ಮಾಡಿದ ತಕ್ಷಣ ಎಫೆಕ್ಟ್ ಕಂಟ್ರೋಲ್ಸಲ್ಲಿ ಇದೆಲ್ಲ ತೋರಿಸುತ್ತೆ. ಏನು ಇದರಲ್ಲಿ ಮೇಜರಾಗಿ ನಮಗೆ ಇವಾಗ ಬೇಕಾಗಿರೋಂಥದ್ದು ನೋಡಿ, ಇಲ್ಲಿ ಮೋಷನ್ನು, ದ್ಯಾನ್ ಒಪೇಸಿಟಿ, ದ್ಯಾನ್ ಟೈಮ್ ರ್ಯಾಂಪಿಂಗು, ವಾಲ್ಯೂಮು, ಚಾನಲ್ ವಾಲ್ಯೂಮು, ಪ್ಯಾನರ್, ಇದೆಲ್ಲ ಇದೆ. ನಮ್ಗೆ ಈಗ ಸದ್ಯಕ್ಕೆ ಅದೆಲ್ಲ ಬೇಡ, ಒಪ್ಯಾಸಿಟಿ ಅದೆಲ್ಲ ಆಮೇಲೆ ಕಲಿಯೋಣ ಮೆಲ್ಲಿಗೆ. ಈಗ ಫಸ್ಟ್ ಬೇಕಾಗಿರೋದು ನಮಗೆ ಮೋಷನ್. ಓಕೆ, ಈಗ ಮೋಷನಲ್ಲಿ ನೋಡಿ, ಈ ಒಂದು ಮೇಲ್ಗಡೆ ಇರೋವಂಥದ್ದು ಮೀನ್ಸ್, ಈಗ ಮೇಲ್ಗಡೆ ಇರೋವಂಥ ವೀಡಿಯೋನ ನಾವು ಮೋಷನ್ ಗ್ರಾಫಿಕ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎಫೆಕ್ಟ್ಸ್ ಇಲ್ಲೇ ತೊಗೊಬೋದು, ನೀವು ಇಲ್ಲೇ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗೆ ನಿಮ್ಗೆ ಇದು ಬರುತ್ತೆ. ಈಗ ಇದ್ರದ್ದು ಟಿಕ್ ಮಾಡಿದ ತಕ್ಷಣವೇ
ಇದ್ರದ್ದು ನಿಮಗೆ ಎಫೆಕ್ಟ್ ಕಂಟ್ರೋಲ್ ತೋರಿಸುತ್ತೆ. ಈಗ ಇದು ಟಿಕ್ ಮಾಡಿದ್ರೆ ಇದ್ರದ್ದು ಎಫೆಕ್ಟ್ ಕಂಟ್ರೋಲ್ ತೋರಿಸುತ್ತೆ. ಹೆಂಗೆ ಇದನ್ನೆಲ್ಲ ಫಸ್ಟು ಇದನ್ನು ತಿಳ್ಕೊಳ್ಳೋಣ. ಸಿ, ಮೋಷನ್ ಕೆಳಗಡೆ ನಿಮಗೆ ಪೊಸಿಷನ್ ಅಂತ ಇದೆ. ಇದು ನಿಮಗೆ ಟಾಗಲ್ ಆ್ಯನಿಮೇಷನ್. ಇದು ನಿಮಗೆ ಆಮೇಲೆ ನಾನು ಯಾವ ಥರ ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡೋ ಅಂಥದ್ದು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಬರುತ್ತೆ. ಇದೇ ಮೋಷನ್ ಗ್ರಾಫಿಕ್ಸಲ್ಲಿ ನಾವು ಯಾವ ಥರ ಅದನ್ನು ಮೂವ್ ಮಾಡೋದು ಅದನ್ನೆಲ್ಲ ಹೇಳ್ತೀನಿ. ಫಸ್ಟು ಇದು ಪೊಸಿಷನ್ ಅಂತ ಅಂದರೆ ಈ ಜಾಗದಲ್ಲಿ, ಈಗ ಅದೇ ನಾನು ಹೇಳಿದ್ನಲ್ಲ, ನನ್ನ ವೀಡಿಯೋಸ್ನಲ್ಲಿ ಕೆಲವು ಟೈಮು ನಾನು ಏನು ವೀಡಿಯೋ ಮಾಡ್ತಾಯಿರ್ತೀನಿ, ಈ ಕಾರ್ನರು ಇಲ್ಲ ಈ ಕಾರ್ನರಲ್ಲಿ ನಾನು ಇರ್ತೀನಿ, ಅದು ಹಿಂದ್ಗಡೆ ನಿಮಗೆ ಎಲ್ಲ ತೋರಿಸ್ತಾ ಇರ್ತದೆ. ಸೊ ಅದೇ ಥರ ಇದು ಪೊಸಿಷನಲ್ಲೇನು, ದಿಸ್ ಈಸ್ ಎಕ್ಸ್, ಇದು ಎಕ್ಸ್ ಆ್ಯಕ್ಸಿಸ್. ಇದು ಎಕ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ. ಇದನ್ನು ನಾನು ದೊಡ್ಡದು ಮಾಡೇ ತೋರಿಸ್ತೀನಿ. ಈ ಕಡೆಗೆ ಹೋದರೆ ನಾನು ದಟ್ ಈಸ್ ಎಕ್ಸ್ ಆ್ಯಕ್ಸಿಸ್. ಅಂದರೆ ನಾನು ಲೆಫ್ಟಿಂದ ರೈಟ್ಗೆ ಹೋದರೆ ಅದು ಎಕ್ಸ್ ಆ್ಯಕ್ಸಿಸ್. ಡೌನಿಂದ ಅಪ್ಗೆ ಹೋದರೆ ದಟ್ ಈಸ್ ವೈ ಆ್ಯಕ್ಸಿಸ್. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದು ನೋಡಿ ಇಲ್ಲೇನಾಗುತ್ತೆ, ನಾನು ಇಲ್ಲಿಂದಾನೆ ಇದನ್ನು ನೋಡಿ, ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ಅದು ಈ ಕಡೆಗೆ ಹೋಗ್ತಾ ಇದೆ. ಅದೇ ಕರ್ಸರ್ನ ನೋಡಿ, ಇದನ್ನು ನಾನು ಲೆಫ್ಟ್ ತೊಗೊಂಡೋದ್ರೆ ಲೆಫ್ಟ್ಗೆ ಹೋಗುತ್ತೆ. ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಜಾಗದಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ. ಇದನ್ನು ನಾನು ರೈಟಿಗೆ ತೊಗೊಂಡೋದ್ರೆ ಇಲ್ಲಿ ಕರ್ಸರ್ನ ಇಟ್ಟು ನೋಡಿ, ಈ ಜಾಗದಲ್ಲಿ ನಿಮಗೆ ಕಾಣಿಸುತ್ತೆ ನಾನು ಏನು ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಕರ್ಸರ್ನ ನಾನು ಅಂದರೆ ಆ ಜಾಗದಲ್ಲಿ ಇಟ್ಬಿಟ್ಟು ಮೌಸ್ದು ನಾನು ಲೆಫ್ಟ್ ಕ್ಲಿಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದ್ರ ಮೇಲೆ ಬರೆದಿದೆ ಲೆಫ್ಟ್ ಕ್ಲಿಕ್ ಹೋಲ್ಡ್ ಅಂತ ಇದೆ ನೋಡಿ. ಆ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿಬಿಟ್ಟು ನಾನು ರೈಟ್ ಸೈಡ್ಗೆ ಹೋದರೆ ಅದು ರೈಟ್ ಸೈಡ್ಗೆ ಹೋಗುತ್ತೆ, ಎಕ್ಸ್ ಆ್ಯಕ್ಸಿಸ್ ಮೇಲೆ ಟ್ರಾವೆಲ್ ಮಾಡುತ್ತೆ. ಸೊ ಇದ್ರ ಪಕ್ಕ ಬಂದು ಇದು ವೈ ಆ್ಯಕ್ಸಿಸ್. ಇದು ನೋಡಿ, ಇದೇ ತಿರ್ಗಾ ನಾನು ಲೆಫ್ಟ್ ಕ್ಲಿಕ್ ಮಾಡಿ ಅಪ್ ಆ್ಯಂಡ್ ಡೌನ್ ಅಂದರೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸೇಮ್ ಇಲ್ಲಿ ನಾನು ಲೆಫ್ಟ್ ಆ್ಯಂಡ್ ರೈಟ್ ಅಂತ ಹಾಕಿದಾಗ ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಮೇಲ್ಗಡೆಗೆ ಹೋಗುತ್ತೆ. ಆಯಿತಾ? ನೋಡಿ ಈ ಜಾಗದಲ್ಲಿ ಒಂದು ಪಾಯಿಂಟ್ ಇದೆ. ಈ ಜಾಗದಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ. ಪಾಯಿಂಟ್ ಏನಂತ ನಾನು ಆಮೇಲೆ ಹೇಳ್ತೀನಿ. ಪಾಯಿಂಟ್ ಅದು ಆ್ಯಂಕರ್ ಪಾಯಿಂಟ್ ಏನಕ್ಕೆ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಇವಾಗ ಈ ಒಂದು ಪಕ್ಕದಲ್ಲಿ ಇದು ರೀಸೆಟ್ ಪ್ಯಾರಾಮೀಟರ್ಸ್ ಅಂತ ಇದೆ. ಇದನ್ನು ಒತ್ತಿದಾಗ ಇದು ನಾರ್ಮಲಾಗಿ ಏನು ಅದು ಸೈಜ್ ಇತ್ತೋ ಅದೇ ಸೈಜಿಗೆ ಬಂದುಬಿಡುತ್ತೆ. ಓಕೆ, ಇದ್ರ ಕೆಳಗಡೆ ಬಂದು ಸ್ಕೇಲ್ ಇದೆ. ಸ್ಕೇಲ್ ಅಂದರೆ ಏನು? ದೊಡ್ಡದಾಗೋದು ಚಿಕ್ಕದಾಗೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಇದೇ ಜಾಗದಲ್ಲಿ ಮೌಸ್ನ ಇಟ್ಟು ನಾನು ಲೆಫ್ಟ್ ಸೈಡ್ ತೊಗೊಂಡ್ರೆ ಅದು ಚಿಕ್ಕದಾಗುತ್ತೆ. ಕಾಣಿಸ್ತಾ ಇದೆಯಾ? ಅದೇ ನಾನು ರೈಟಿಗೆ ತೊಗೊಂಡ್ರೆ ಅದು ದೊಡ್ಡದಾಗತ್ತೆ. ಈಗ ಸಪೋಸ್ ನಾನು ಈಗ ಒಂದು 30ಗೆ ಹಾಕೋತೀನಿ ನೋಡಿ, ಇಲ್ಲಿಗಾಯಿತು. ಸೊ 30ಗೆ ಹಾಕ್ಕೊಂಡಾಗ ಇದು ಇಷ್ಟು ಚಿಕ್ಕದು ಬಂತು. ಈಗ ನಿಮ್ಗೆ ಐಡಿಯಾ ಬಂದಿರುತ್ತೆ ನಾನು ಏನು ಮಾಡಿದೆ ಅಂತ. ಅದೇ ಥರ ನೀವು ಇದನ್ನು ದೊಡ್ಡದು ಮಾಡಬೇಕು ಚಿಕ್ಕದು ಮಾಡಬೇಕು ಅಂದರೆ ಇಲ್ಲೇ ನೀವು ಡ್ರ್ಯಾಗ್ ಮಾಡ್ಬೋದು ನೋಡಿ. ಇದು ದೊಡ್ಡದು ಚಿಕ್ಕದು ಮಾಡ್ಬೋದು. ಇಲ್ಲಿ ನೀವು ಶಿಫ್ಟ್ ಹಿಡಿದೇ ಹೋಗಿ ಏನಾದರೂ ಮಾಡಿ ಅದು ಹಂಗೇ ಆಟೋಮೆಟಿಕ್ಕಾಗಿ ಯೂನಿಫಾರ್ಮ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲಿ ಪೂರ್ತಿ ಇಲ್ಲಿ ನೀವು ಡೈರೆಕ್ಟಾಗಿ ಈ ಪಕ್ಕದಲ್ಲಿರುವಂಥ ರೀಸೆಟ್ ಪ್ಯಾರಾಮೀಟರ್ಸ್ ಅಂದ ತಕ್ಷಣವೇ ರೀಸೆಟ್ ಆಗ್ಬಿಡುತ್ತೆ. ಇದನ್ನು ಇನ್ನೊಂದು ರೀತಿ ಐತೆ ನೀವು ಚಿಕ್ಕದು ದೊಡ್ಡದು ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಚಿಕ್ಕದು ಮಾಡಿದೆ ಅಂದ್ಕೊಳ್ಳಿ. ಇದು ಟಿಕ್ ಆಗಿರಬೇಕು. ಯಾವ ವೀಡಿಯೋನ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಮೂವ್ ಮಾಡಬೇಕು. ಈಗ ಇದು ಎಕ್ಸ್ ಆ್ಯಕ್ಸಿಸ್ ಮೇಲೆ ಮೂವ್ ಮಾಡಬೇಕು, ವೈ ಆ್ಯಕ್ಸಿಸ್ ಮೇಲೆ ಮೂವ್ ಮಾಡಬೇಕು ಅಂತ ಅಂದಾಗ ಇದು ಟಿಕ್ ಆಗಿದ್ದು ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಇದನ್ನೇ ಮೌಸ್ನ ಹಿಡ್ಕೊಂಡು ಎಲ್ಲಿ ಬೇಕಾದ್ರೆ ನೀವು ಮೂವ್ ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ನೋಡಿ ಇದನ್ನು ಇಟ್ಕೊಂಡು ಚಿಕ್ಕದು ಮಾಡಿ ಇದ್ರ ಮೇಲೆ ಇದು ಟಿಕ್ ಆಗಿರಬೇಕು. ಈ ವಿಡಿಯೋ ನೀವು ಏನು ಯೂಸ್ ಮಾಡ್ತಾಯಿದ್ರೆ ಅದು ಟಿಕ್ ಆಗಿರಬೇಕು, ಇಲ್ಲಾಂದರೆ ಅದು ಮೂವ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಮಾಡಿದೆ, ಈಗ ಇದನ್ನು ನಾನು ಮೂವ್ ಮಾಡಿದ್ರೆ ನೋಡಿ ಮೂವ್ ಆಗುತ್ತೆ. ಆಯಿತಾ? ಕಂಟ್ರೋಲ್ ಝೆಡ್ ಓದ್ತಾ ಇದ್ದೀನಿ ವಾಪಸ್ ಹೋಗೋದಕ್ಕೆ. ಹೆಂಗಿತ್ತು ಹಂಗೆ. ಓಕೆ, ಈಗ ಇಲ್ಲಿ ಬಂದೈತೆ ನೋಡಿ. ನಾನು ಇದನ್ನು ಟಿಕ್ ಮಾಡಿಬಿಟ್ಟು ನಾನು ಇದನ್ನು ಮೂವ್ ಮಾಡೋಕ್ಕೆ ಹೋದರೆ ಆಗಲ್ಲ. ಈಗ ತಿರ್ಗಾ ನಾನು ಇದನ್ನು ಟಿಕ್ ಮಾಡಿಕೊಂಡು ಅದನ್ನು ನಾನು ಮೂವ್ ಮಾಡ್ತಾಯಿದ್ದೀನಿ. ಸಪೋಸ್ ಈ ಜಾಗದಲ್ಲಿ ನಾನು ಇಟ್ಕೊತೀನಿ ಅಂದ್ಕೊಳ್ಳಿ. ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ನಿಮಗೆ ಗೊತ್ತಾಗಬೇಕು ಅದು ಯಾಕೆ ಏನು ಎತ್ತ ಈಗ ಗೊತ್ತಾಗುತ್ತೆ ನೋಡಿ. ಈ ಜಾಗದಲ್ಲಿ ಈ ಪಾಯಿಂಟಲ್ಲಿ ಒಂದು ಆ್ಯಂಕರ್ ಪಾಯಿಂಟ್ ಅಂತ ಇದೆ.
ಏನಿದೆ ಆ್ಯಂಕರ್ ಪಾಯಿಂಟು ಇದನ್ನು ಆಮೇಲೆ ಬರ್ತೀನಿ. ಈ ಸ್ಕೇಲಲ್ಲಿ ನಾವು ಇದನ್ನು ಡ್ರಾಪ್ ಡೌನ್ ಮಾಡಿದಾಗ ಇಲ್ಲೇ ನೀವು ಜಾಸ್ತಿ ಕೆಳಗಡೆ ಮಾಡ್ಕೊಬೋದು. ಇದು ಈ ಸ್ಕೇಲ್ ಇರುತ್ತೆ, ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಇಲ್ಲಿ ಕೆಳಗಡೆ ಒಂದು ಯೂನಿಫಾರ್ಮ್ ಸ್ಕೇಲ್ ಅಂತ ಇದೆ. ಇಲ್ಲೇನಾಗುತ್ತೆ, ಇದನ್ನು ಟಿಕ್ ಮಾಡಿದಾಗ ಆ ಸ್ಕೇಲ್ ನಿಮಗೇನು ಯೂನಿಫಾರ್ಮಾಗೆ ಅದು ನಿಮಗೆ ದೊಡ್ಡದು ಚಿಕ್ಕದು ಏನು ಆಗ್ತಾಯಿತ್ತು, ಮೀನ್ಸ್ ಎಕ್ಸ್ಪ್ಯಾಂಡ್ ಆಗ್ತಾಯಿತ್ತು, ಚಿಕ್ಕದಾಗ್ತಾಯಿತ್ತು. ಇವಾಗ ನೀವು ಪರ್ಟಿಕ್ಯುಲರಾಗಿ ನೋಡಿ ಎಕ್ಸ್ ಆ್ಯಕ್ಸಿಸ್ನ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಅದೇ ಥರ ಇದು ವೈ ಆ್ಯಕ್ಸಿಸಲ್ಲಿ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಈ ಥರ ನೀವು ಮಾಡ್ಬೋದು. ಇದು ಮಾಡಿದಾಗ ವಿಚಿತ್ರ ಆಗೋಗುತ್ತೆ. ಬೆಟ್ರ್ ನೀವು ಯೂಸ್ ಮಾಡದೇ ಇರೋದನ್ನೇ, ಅದಕ್ಕೆ ಹಂಗೆ ಇದ್ರೇ ಬೆಟ್ರ್. ಅದು ಯೂಸ್ ಮಾಡದೇ ಇರೋದೇ ಒಳ್ಳೆಯದು. ಇದನ್ನು ನಾನು ರೀಸೆಟ್ ಮಾಡ್ತಾಯಿದ್ದೀನಿ. ತಿರ್ಗಾ ಇದನ್ನು ರೀಸೆಟ್ ಮಾಡಿದೆ. ಇಲ್ಲಿ ಯೂನಿಫಾರ್ಮ್ ಸ್ಕೇಲ್ನ ಟಿಕ್ ಮಾಡ್ಕೊಳ್ಳಿ. ಇದು 100% ಇರುತ್ತೆ ಸ್ಕೇಲು. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಅದು ನಿಮಗೆ ನಾನು ಇದನ್ನು ಹೇಳ್ಕೊಡ್ಬೇಕು. ಇದನ್ನು ಆ್ಯಂಕರ್ ಪಾಯಿಂಟ್ನ ಮತ್ತು ರೊಟೇಷನ್ನು ಹೇಳ್ತೀನಿ. ಅದು ನೋಡಿ, ರೊಟೇಷನ್ ಏನಾಗುತ್ತೆ, ಅದ್ರ ಕೆಳಗಡೆ ಬಂದು ರೊಟೇಷನ್. ಈ ರೊಟೇಷನಲ್ಲಿ ನೀವು ಇಲ್ಲೇ ಡೈರೆಕ್ಟಾಗಿ ರೊಟೇಷನ್ ಮಾಡ್ಬೋದು. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಬಂದು ನಿಮ್ಮ ಲೆಫ್ಟಿಂದ ರೈಟ್ ಸೈಡ್ಗೆ ನೀವು ಕೈನ ತಳ್ಳಿದ್ರೆ ಕ್ಲಾಕ್ ವೈಸ್ ಆಗುತ್ತೆ. ಅದೇ ನಿಮ್ಮ ರೈಟಿಂದ ಲೆಫ್ಟಿಗೆ ನೀವು ಮೌಸ್ನ ತಳ್ಳಿದ್ರೆ ಅದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ಓಕೆ, ಇದನ್ನು ನಾನು ರೀಸೆಟ್ ಮಾಡ್ತೀನಿ. ಇದ್ರ ಕೆಳಗಡೆ ನೀವು ನೋಡಿ, ಇಲ್ಲಿ ಪ್ರೆಸ್ ಮಾಡಿದಾಗ ನೋಡಿ, ಈ ಜಾಗದಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲೊಂದು ಸರ್ಕಲ್ ಕಾಣುತ್ತೆ. ಇದನ್ನು ನೀವು ನೋಡಿ ಕ್ಲಾಕ್ ವೈಸ್, ಇಲ್ಲೇ ಗಡಿಯಾರ ತಿರುಗುತ್ತಲ್ಲ ಅದನ್ನೇ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ ನಾವು. ಅದನ್ನು ಉಲ್ಟಾ ತಿರುಗಿಸಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಕ್ಲಾಕ್ ವೈಸ್ ಅಂತ ಅಂದರೆ ಗಡಿಯಾರ ಸುತ್ತುವ ರೀತಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅದ್ರ ವಿರುದ್ಧವಾಗಿ ಸುತ್ತುವ ರೀತಿ, ಪ್ರದಕ್ಷಿಣೆ. ಆಯಿತಾ? ಸೊ ಇದನ್ನು ರೀಸೆಟ್ ಮಾಡ್ಕೊಳ್ಳಿ. ಆಯಿತಾ? ಈಗ ರೀಸೆಟ್ ಮಾಡಿದೆ. ಇದು ಡೈರೆಕ್ಟಾಗಿ ರೀಸೆಟ್ ಪ್ಯಾರಾಮೀಟರ್ಸ್. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಿಮಗೆ ನಾನಿದು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಹೇಳ್ಕೊಟ್ಟೆ. ನಾನು ಇದನ್ನು ಝೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅದು ನಿಮಗೆ ಗೊತ್ತಾಗಲಿ ಅಂತ. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಿಮಗೆ ಕರೆಕ್ಟಾಗಿ ಮಧ್ಯಕ್ಕೆ ಹೋದಾಗ ನಿಮಗೆ ಆ್ಯಂಕರ್ ಪಾಯಿಂಟ್ ಅಂತ ಸಿಗುತ್ತೆ. ಇದನ್ನು ನೋಡಿ, ಅಲ್ಲಿಂದ ಎಳೆದು ನಾನು ಈ ಕಾರ್ನರ್ಗೆ ಇಡ್ತೀನಿ. ಇಲ್ಲೇ ಬೇಡ, ಇಲ್ಲಿಗೆ ತೊಗೊಳ್ರಿ, ಲೆಫ್ಟಿಗೆ ತೊಗೊಳ್ಳೋಣ. ಇಲ್ಲಿ ಲೆಫ್ಟಿಗೆ ತೊಗೊಂಡೆ. ಏನಿದಕ್ಕೆ ನಾನು ಕಾರಣ ಏನಿದು ನೋಡಿ, ಆ ಲೆಫ್ಟಿಗೆ ಇದನ್ನು ನೋಡ್ಕೊಳ್ಳಿ. ಫಸ್ಟು ಈ ಜಾಗದಲ್ಲಿ ನಾನು ಆ್ಯಂಕರ್ ಪಾಯಿಂಟ್ನ ಇಟ್ಟಿದ್ದೀನಿ. ಓಕೆ, ಈಗ ಆ್ಯಂಕರ್ ಪಾಯಿಂಟ್ನ ಈ ಜಾಗದಲ್ಲಿ ಇಕ್ಕಿದ ತಕ್ಷಣವೇ ಇಲ್ಲಿ ನೋಡಿ, ನಾನು ಇದನ್ನು ಮಾಡಿ ಇದನ್ನು ಈಗ ತಿರುಗಿಸ್ತೀನಿ. ಸೇಮ್ ಕ್ಲಾಕ್ ವೈಸ್ ತಿರುಗಿಸ್ತೀನಿ. ನೋಡಿ ಹೆಂಗೆ ತಿರುಗ್ತಾಯಿದೆ, ಗಿರ್ಗಿಟ್ಲೆ ಹೆಂಗೆ ತಿರುಗ್ತಾಯಿದೆ, ಒಂದೇ ಜಾಗದಲ್ಲಿ ತಿರುಗ್ತಾಯಿದೆ. ನೋಡಿ ಚೆನ್ನಾಗಿ ತಿರುಗ್ತಾ ಇದೆ ಅಲ್ಲ. ಅಂದರೆ ಆ ಜಾಗದಲ್ಲಿ ಸೆಂಟರ್ ಪಾಯಿಂಟು ತಿರುಗ್ಕೊಳ್ಳುತ್ತೆ, ಮೀನ್ಸ್ ಅಲ್ಲೇ ಇರುತ್ತೆ. ಈಗ ನಾನು ಇದನ್ನು ರೀಸೆಟ್ ಮಾಡ್ತೀನಿ. ಆ್ಯಂಕರ್ ಪಾಯಿಂಟ್ ಇಲ್ಲೇ ಇದೆ. ಇದನ್ನು ತಿರ್ಗಾ ತೆಗೆದು ಈಗ ನೋಡಿ ಆ್ಯಂಕರ್ ಪಾಯಿಂಟ್ನ, ಇಲ್ಲಿ ಆ್ಯಂಕರ್ ಪಾಯಿಂಟ್ನ ನೀವು ಹತ್ರ ಹೋದರೆ ಇಲ್ಲಿ ನಿಮ್ಗೊಂದು ಮಾರ್ಕ್ ಬರುತ್ತೆ. ಈಗ ಸ್ವಲ್ಪ ಈ ಕಡೆಗೆ ಹೋದರೆ ಮಾರ್ಕ್ ಬರೋಲ್ಲ. ನೋಡಿ ಮಾರ್ಕ್ ಬಂತು. ಸಪೋಸ್ ನಾನು ಇಲ್ಲಿಗೆ ಇಟ್ಕೊಂಡೆ ಅಂದ್ಕೊಳ್ಳಿ. ಇಲ್ಲಿ ಈ ಜಾಗದಲ್ಲಿ ನಾನು ಮಾರ್ಕ್ ಇಟ್ಟಾಗ ಈಗ ಅಲ್ಲಿಂದ ತಿರುಗುತ್ತೆ. ತಿರ್ಗಾ ಬ್ಯಾಕ್ ಹೋಗ್ತೀನಿ. ಹಿಂಗೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ. ಹೆಂಗೆ ತಿರುಗ್ತಾ ಇದೆ ಅರ್ಥ ಆಯ್ತಾ? ಈಗ ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೀನಿ. ನಾನು ಇಲ್ಲೇ ಇದನ್ನು ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೀನಿ. ಸಹಜವಾಗಿ ನಾನು ಇದ್ರ ಒಳಗಡೆ ಹೋಗ್ಬಿಟ್ಟು ಇದನ್ನೆಲ್ಲ ಡ್ರಾಪ್ ಡೌನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಬೆಟ್ರ್ ನಾನು ನೋಡಿ ಹಿಂಗೆ ತೋರಿಸ್ತೀನಿ. ಇಲ್ಲೇ ನಾನು ಲೆಫ್ಟು ರೈಟು ಮಾಡಿದ್ರೆ ಅದು ಕ್ಲೀನಾಗಿ ನನಗೆ ಈಸಿಯಾಗಿರುತ್ತೆ. ಇದನ್ನು ರೀಸೆಟ್ ಮಾಡಿದೆ, ಪ್ಯಾರಾಮೀಟರ್ಸ್ ರೀಸೆಟ್ ಮಾಡಿದೆ. ಈಗ ಇದನ್ನು ಅಲ್ಲಿಗೆ ಇಟ್ಟೆ. ಆ್ಯಂಕರ್ ಪಾಯಿಂಟ್ ಇದು ಈಗ ನನಗೆ ಮ್ಯಾನ್ಯುವಲಾಗಿ ತೊಗೊಬಂದು ಆ್ಯಂಕರ್ ಪಾಯಿಂಟ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಅದು ತಿರ್ಗಾ ರೀಸೆಟ್ ಆಗಬೇಕಂದ್ರೆ ನೋಡಿ, ಈ ಆ್ಯಂಕರ್ ಪಾಯಿಂಟ್ ಇದೆಯಲ್ಲ, ಇದು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್. ಇಲ್ಲೇ ನಾನು ಆ್ಯಂಕರ್ ಪಾಯಿಂಟ್ನ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಚೇಂಜ್ ಮಾಡ್ಕೊಬೋದು. ಆ್ಯಂಕರ್ ಪಾಯಿಂಟ್ ನೋಡಿ ಚೇಂಜ್ ಆಗ್ತಾ ಇದೆ, ಕಾಣ್ತಾ ಇದೆಯಾ? ಸೇಮ್ ಅದೇ ಆ್ಯಂಕರ್ ಪಾಯಿಂಟ್. ಇದನ್ನು ನಾನು ರೀಸೆಟ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಅದು ಸೆಂಟ್ರಿಗೆ ಬಂದು ಕೂತ್ಕೊಳ್ಳುತ್ತೆ. ನಾನೀಗ ರೊಟೇಷನ್ ಮಾಡಿದ್ರೆ ಸೇಮ್ ಅದೇ, ಈಗ ಮಧ್ಯದಲ್ಲಿ ರೊಟೇಷನ್ ಆಗುತ್ತೆ. ನಾನು ಅದೇ ಆ್ಯಂಕರ್ ಪಾಯಿಂಟ್ನ ನೋಡಿ ಎಕ್ಸ್ ಆ್ಯಕ್ಸಿಸ್ನ ಈ ಕಡೆಗೆ ತೊಗೊಂಡು ಇದನ್ನು ಈಗ ರೊಟೇಷನ್ ಮಾಡ್ತೀನಿ ಅಂದರೆ ನೋಡಿ ಈ ಜಾಗದಲ್ಲಿ
ಅರ್ಥ ಆಯ್ತಾ? ಆ್ಯಂಕರ್ ಪಾಯಿಂಟ್ ಇದು, ಈಗ ಇದು ರೀಸೆಟ್, ಇದು ರೀಸೆಟ್. ಈಗ ಇದು ಯಾವುದೋ ಒಂದು ಕಡೆ ಎಳೆದೆ, ಇದನ್ನು ಯಾವುದೋ ಒಂದು ಮಾಡಿದೆ, ತಿರ್ಗಾ ಇದನ್ನು ತಿರುಗಿಸಿದ್ದೀನಿ, ಆಮೇಲೆ ಸ್ಕೇಲ್ನ ಸ್ವಲ್ಪ ಚಿಕ್ಕದು ಮಾಡಿಕೊಂಡೆ. ಓಕೆ, ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಪೊಸಿಷನ್ನ ಈ ಕಡೆ ಇಟ್ಕೊಂಡಿದ್ದೀನಿ, ಇದನ್ನು ಈ ಕಡೆ ಇಟ್ಕೊಂಡಿದ್ದೀನಿ. ಈಗೆಲ್ಲ ಮಾಡಾಗೈತೆ, ನಿಮ್ಗೆ ಯಾಕೋ ಸರಿ ಹೋಗಲಿಲ್ಲ ಅನ್ನಿಸ್ತು ಅಂದ್ಕೊಳ್ಳಿ. ಈಗೆಲ್ಲ ರೀಸೆಟ್ ಮಾಡಿಕೊಂಡು ನಾನು ಬರೀ ಇವತ್ತು ಆ್ಯಂಟಿ ಫ್ಲಿಕ್ಕರ್ ಏನೋ ಈಗ ಹೇಳಲ್ಲ, ಇನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅದು ಆ್ಯಂಟಿ ಫ್ಲಿಕ್ಕರ್ ಅಂದರೆ ಏನು, ಮತ್ತು ಕ್ರಾಪ್ ಲೆಫ್ಟು, ಕ್ರಾಪ್ ರೈಟು, ಕ್ರಾಪ್ ಇದು ಮೋಷನ್ ಗ್ರಾಫಿಕ್ಸಲ್ಲಿ ನೋಡಿ. ಇದನ್ನು ಹೇಳ್ಬಿಡ್ತೀನಿ ನಾನು ಇವಾಗ. ಕ್ರಾಪ್ ಟಾಪು, ಕ್ರಾಪ್ ಲೆಫ್ಟು, ಕ್ರಾಪ್ ರೈಟು, ಕ್ರಾಪ್ ಬಾಟಮ್ ಇದೆಯಲ್ಲ, ಇದನ್ನು ಹೇಳ್ತೀನಿ. ಈಗ ಇಷ್ಟೆಲ್ಲ ಆಯಿತು, ನನಗೆ ಸರಿ ಹೋಗಲಿಲ್ಲ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಟಾಪಲ್ಲಿ ಮೋಷನ್ಸ್ ಹತ್ರ ಆಯ್ತಲ್ಲ ರೀಸೆಟ್ ಎಫೆಕ್ಟ್ಸು, ಇದನ್ನು ಡೈರೆಕ್ಟಾಗಿ ಒತ್ತಿ. ಎಲ್ಲ ಯಾವ ಥರ ಇತ್ತು ಸ್ಟಾರ್ಟಿಂಗು ಆ ಥರಕ್ಕೆ ಬಂದ್ಬಿಡುತ್ತೆ. ಈಗ ನೆಕ್ಸ್ಟು ಕ್ರಾಪ್ ಲೆಫ್ಟ್, ಕ್ರಾಪ್ ಟಾಪು ಮತ್ತು ರೈಟು ಬಾಟಮ್ ಅದನ್ನು ಹೇಳ್ತೀನಿ ಆಯಿತಾ. ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಐತೆ ಅಂದ್ಕೊಳ್ಳಿ. ಈಗ ನಿಮ್ಮ ವಿಡಿಯೋಗೆ ಮೇಲ್ಗಡೆ ಏನಾದರೂ ಬೇಕು, ಇದನ್ನು ನೀವು ಪರ್ಟಿಕ್ಯುಲರಾಗಿ ಇಲ್ಲಿಂದನೇ ಎಳ್ದು ಮಾಡ್ಬೋದು. ನೋಡಿ ಇಲ್ಲಿಂದ ಎಳ್ದು ಇದೆಲ್ಲ ಹಿಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡು ಸರ್ಕಸ್ ಆಡಬೇಕಾಗತ್ತೆ, ಅದು ಬೇಡ. ಅದು ಇದನ್ನೇನು ಮಾಡಿ ನೋಡಿ, ಲೆಫ್ಟ್ ಸೈಡು ಇಲ್ಲ ರೈಟ್ ಸೈಡಲ್ಲಿ ಕ್ರಾಪ್ ಮಾಡಿದಾಗ ಹೆಂಗಾಗತ್ತೆ ನೋಡಿ. ನಾನು ಕಾಣ್ತಾ ಇದೆಯಾ ನೋಡಿ, ಲೆಫ್ಟ್ ಸೈಡು ಕ್ರಾಪ್ ಮಾಡ್ತಾಯಿದ್ದೀನಿ, ಅಂದರೆ ವಿಡಿಯೋ ಸೈಜ್ನ ಚಿಕ್ಕದು ಮಾಡ್ತಾಯಿದ್ದೀನಿ. ಲೆಫ್ಟ್ ಸೈಡಲ್ಲಿ ಚಿಕ್ಕದು ಮಾಡ್ತಾಯಿದ್ದೀನಿ. ಇದನ್ನು ದೊಡ್ಡದು ಮಾಡುವಾಗ ನಾರ್ಮಲ್ ಆಗುತ್ತೆ, ಇದನ್ನು 0 ಆಯಿತಾ. ಟಾಪಲ್ಲಿ ಆಗಬೇಕು ಅಂದಾಗ ಸೇಮ್ ಅದನ್ನೇ ನಾನು ಟಾಪಲ್ಲಿ ಮಾಡಿದಾಗ ನೋಡಿ ಟಾಪ್ ಕಟ್ ಆಯಿತು, ಎಲ್ಲಿಗೆ ಬೇಕು ಅಲ್ಲಿಗೆ ವಿಡಿಯೋ ಕಟ್ ಆಯಿತು. ಇದು ಟಾಪ್ಗಾಯಿತು. ಸೇಮ್ ಅದೇ ಥರ ರೈಟ್ ಸೈಡಲ್ಲಿ ನಾನು ಇದನ್ನು ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಇಲ್ಲೇ ಬರುತ್ತೆ. ಆ್ಯಂಡ್ ಬಾಟಮು ಅಷ್ಟೇ, ಬಾಟಮು ಈ ಜಾಗದಲ್ಲಿ. ಇದನ್ನೆಲ್ಲ ನಾನೀಗ ರೀಸೆಟ್ ಮಾಡಬೇಕು ಅಂದರೆ ಇಲ್ಲೇ ಡೈರೆಕ್ಟಾಗಿ ಹೋಗಿ ಇಲ್ಲಿ ರೀಸೆಟ್ ಮಾಡಿಬಿಡ್ತೀನಿ. ನೋಡಿ ಪೂರ್ತಿ ಇದಾಗುತ್ತೆ. ನನಗೀಗ ಬಾಟಮ್ ಜಾಗದಲ್ಲಿ ಅಕಸ್ಮಾತ್ ನನ್ನ ವೀಡಿಯೋ ಇಲ್ಲಿ ಗಂಟ ಸಾಕು, ಇದು ನಡೀತಾ ಇರ್ತದೆ, ಕೆಳಗಡೆ ಏನಾದರೂ ನಾನು ರೋಲಿಂಗ್ ಹಾಕೋತೀನಿ, ಇಲ್ಲಾಂದರೆ ನಿಮ್ಮ ಒಂದು ಹೆಸರು ಮತ್ತು ಲೋಗೋ ಎಲ್ಲ ಹಾಕೋತೀನಿ ಅಂದರೆ ಅದನ್ನು ಈ ಥರನೇ ಮಾಡ್ಕೊಬೋದು. ಬಟ್ ಅದು ಬೇರೆ ಮೆಥಡ್ ಇದೆ, ಅದನ್ನು ಹೇಳ್ತೀನಿ. ಬಟ್ ಈಗ ನಾರ್ಮಲಾಗಿ ತೋರಿಸ್ತೀನಿ ನೋಡಿ. ಇದನ್ನು ನಾನು ಏನು ಮಾಡ್ತೀನಿ, ಬಾಟಮಲ್ಲಿ ಒಂಚೂರು ಇಷ್ಟು ಹಿಂಗೆ ಎತ್ಕೋತೀನಿ. ಇವಾಗ ನಾನು ಮೂವ್ ಮಾಡಿದಾಗ ಏನಾಗುತ್ತೆ ನೋಡಿ. ಇಲ್ಲಿ ಕೆಳಗಡೆ ಇದಿದೆ, ಆ ವಿಡಿಯೋ ನಡೀತಾ ಇದೆ, ಮೇಲ್ಗಡೆ ಇದು. ಇಲ್ಲಿ ಒಂದು ಸ್ವಲ್ಪ ನಾನು ಕ್ರಾಪ್ ಮಾಡಿದ್ದೀನಿ, ಈ ಜಾಗದಲ್ಲಿ ಕ್ರಾಪ್ ಮಾಡಿದ್ದೀನಿ ನೋಡಿ. ಈಗ 2 ವಿಡಿಯೋನೂ ಇದೆ. ಸೊ ಬಾಟಮ್ನ ನಾನು ಕ್ರಾಪ್ ಮಾಡಿದ್ದೀನಿ, ಇದನ್ನು ರೀಸೆಟ್ ಮಾಡಿಬಿಡ್ತೀನಿ. ಸೊ ದಿಸ್ ಈಸ್ ವೆರಿ ಸ್ಮಾಲ್ ಕ್ಲಾಸ್ ಬಟ್ ವೆರಿ ಯೂಸ್ಫುಲ್ ಕ್ಲಾಸ್. ಇದು ಮೋಷನ್ ಗ್ರಾಫಿಕ್ಸ್ ಅಂತ ಅಂದರೆ ನೀವು ಪೊಸಿಷನ್ನ ಆಲ್ಟ್ರ್ ಮಾಡ್ಬೋದು, ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸಲ್ಲಿ. ದೆನ್ ಸ್ಕೇಲ್ನ ನೀವು ಆಲ್ಟ್ರ್ ಮಾಡ್ಬೋದು, ಮೇಲ್ಗಡೆ ಕೆಳಗಡೆ, ದೊಡ್ಡದು ಚಿಕ್ಕದು. ಇನ್ನು ರೊಟೇಷನ್ ಹೆಂಗೆ, ಆ್ಯಂಕರ್ ಪಾಯಿಂಟ್ಸ್ ಅಂದರೆ ಏನು, ಆ್ಯಂಟಿ ಫ್ಲಿಕ್ಕರ್ ನಾನು ಆಮೇಲೆ ಹೇಳ್ತೀನಿ. ಅದು ಕ್ರಾಪ್ ಲೆಫ್ಟು ರೈಟು ಟಾಪು ಬಾಟಮು ಇದು ಇಷ್ಟು ನೀವು ಮೋಷನ್ ಗ್ರಾಫಿಕ್ಸಲ್ಲಿ ಕಲ್ತ್ರಿ. ಈಗ ಇದನ್ನು ಯಾವ ಥರ ನಾವು ಗ್ರಾಫಿಕ್ಸು ಆ್ಯನಿಮೇಷನ್ ಮಾಡೋದಕ್ಕೆ ಮೀನ್ಸ್ ಇಲ್ಲೈತೆ ನೋಡಿ, ಇದು ಟಾಗಲ್ ಆ್ಯನಿಮೇಷನ್ಸ್ ಅಂತ ಏನಿದೆಯೇ ಇದನ್ನು ಯಾವ ಥರ ನಾವು ಉಪಯೋಗಿಸ್ತೀವಿ ಅನ್ನೋದನ್ನು ಬರುವಂಥ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ ಆಗಿತ್ತು ಇದು. ಮೋಷನ್ ಗ್ರಾಫಿಕ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿರೋಂಥದ್ದು ಈ ಸಂಚಿಕೆಯಲ್ಲಿ. ಮೋಷನ್ ಗ್ರಾಫಿಕ್ಸಲ್ಲಿ ನೀವು ಇವತ್ತು ಸ್ಕೇಲ್ ನೋಡಿದ್ರಿ, ಪೊಸಿಷನ್ ನೋಡಿದ್ರಿ, ಮತ್ತೆ ರೊಟೇಷನ್ ನೋಡಿದ್ರಿ, ದೆನ್ ಆಲ್ಸೋ ಆಂಕರ್ ಪಾಯಿಂಟ್ಸ್ ಆಲ್ಸೋ ನೀವು ಇವತ್ತು ನೋಡಿದ್ರಿ ಆಯ್ತಾ. ಮುಂದಿನ ಸಂಚಿಕೆಯಲ್ಲಿ ಇದೇ ಮೋಷನ್ನ ಉಪಯೋಗಿಸ್ಕೊಂಡು ನಾವು ಆನಿಮೇಷನ್ ಯಾವ ಥರ ಕ್ರಿಯೇಟ್ ಮಾಡೋದು, ಕೀ ಫ್ರೇಮ್ಸ್ನ ಯಾವ ಥರ ಮಾಡೋದು ಅದನ್ನು ತಿಳ್ಕೊಳ್ಳೋಣ. ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳ ಜೊತೆ ಸೇರಿ ನೀವು ಅದನ್ನು ಶೇರ್ ಮಾಡಿ. ಲೆಟ್ ದ ಎಜುಕೇಶನ್ ಬಿ ಸ್ಪ್ರೆಡೆಡ್. ಓಕೆ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.